ನಮಸ್ತೆ ಸ್ನೇಹಿತರೆ, ಮಂತ್ರಾಲಯ ರಾಯರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಈಗಿನ ಜನ್ರೇಷನಲ್ಲಿ ಯಾರಾದರೂ ಒಂದು ಸಮಸ್ಯೆ ಎದುರಿಸ್ತಿದ್ದಾರೆ ಅಂತ ಅಂದರೆ ಅದು ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ. ನೀವು ಯಾರೇ ನೋಡಿರಿ ಅವರು ಸಾಲ ಮಾಡ್ಕೊಂಡಿರ್ತಾರೆ. ಇವಾಗ ಎಷ್ಟೇ ಲಕ್ಷಾಂತರ ರೂಪಾಯಿ ದುಡಿಯೋನಿಗೂ ಕೂಡ ಅವನಿಗೆ ಕೋಟ್ಯಾಂತರ ರೂಪಾಯಿ ಸಾಲ ಇರುತ್ತೆ. 1000 ರೂಪಾಯಿ ದುಡಿಯೋನಿಗೆ ಲಕ್ಷಾಂತರ ರೂಪಾಯಿ ಸಾಲ ಇರುತ್ತೆ. ಹೀಗೆ ಇವತ್ತು ಸಂಬಳ ಬಂತು ಅಂತ ಅಂದರೆ ನಾಳೆ ಮಕ್ಕಳು ಫೀಸ್ ಕಟ್ಟೋದಿರುತ್ತೆ, ಇಲ್ಲಾಂದರೆ ಮನೇಲಿ ಅಪ್ಪ ಅಮ್ಮಂಗೆ ಹುಷಾರಿರಲ್ಲ, ಇಲ್ಲ ಹೆಂಡತಿಗೆ ಹುಷಾರಿರಲ್ಲ, ಗಂಡಂಗೆ ಹುಷಾರಿರಲ್ಲ, ಇಲ್ಲ ಮನೇಲಿ ಬೇಕಾಗಿ ಯಾವುದೋ ಮುಖ್ಯವಾದ ವಸ್ತು ಹಾಳಾಗಿಬಿಡೋದು, ಟಿ ವಿ ಫ್ರಿಡ್ಜ್ ಏನೋ ಒಂದು ಬರಿಂದ ಇವತ್ತೊಂದು ದುಡ್ಡು ಬಂತಂದರೆ ನಾಳೆ ಖರ್ಚಾಗೋದಕ್ಕೆ ಏನೋ ಒಂದು ಕಾರಣ ಇರುತ್ತೆ. ತಿಂಗಳಲ್ಲಿ 10 ರೂಪಾಯಿ ಕೂಡ ಸೇವ್ ಮಾಡೋಕ್ಕಾಗ್ತಾ ಇರಲ್ಲ. ಇನ್ನು ಬೆಂಗಳೂರು ಹೊರಗಡೆ ಇರೋರಿಗೆ ಗೊತ್ತಿರುತ್ತೆ, ಬೆಂಗಳೂರು ಲೈಫಲ್ಲೆಲ್ಲ ಎಷ್ಟು ಬಾಡಿಗೆ ಕಟ್ಟೋದ್ರಲ್ಲೇ ಅವ್ರ ಅರ್ಧ ಸಂಬಳ ಹೋಗ್ಬಿಡುತ್ತೆ. ಪಾಪ ಕೆಲವ್ರಿಗೆ ತುಂಬ ಸಾಕಾಗಿ ಹೋಗಿರುತ್ತೆ. ಏನಪ್ಪ ನಮ್ಮ ಕೈಯಲ್ಲಿ 1 ರೂಪಾಯಿ ಉಳಿಸೋಕ್ಕಾಗ್ತಾ ಇಲ್ಲ, ಮನೇಲಿ ಯಾರಿಗೋ ಒಂದು ಹುಷಾರಿಲ್ಲ ಅಂತಂದರೆ ಇನ್ನೊಬ್ರ ಹತ್ರ ಸಾಲ ಕೇಳಬೇಕು, ಇದೇ ಆಗೋಯ್ತಲ್ಲ ನನ್ನ ಜೀವನ ಅಂತೇಳಿ. ಹಾಗಾಗಿ ಈ ಒಂದು ಪೂಜೆನ ನೀವು ಮಾಡ್ತಾ ಬನ್ನಿ, ಆದಷ್ಟು ನಿಮಗೆ ಹಣಕಾಸಿನ ಸಮಸ್ಯೆ ಬದಲಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನೀಗೊಂದು ಹೇಳೋ ಒಂದು ಸಂಕಲ್ಪನ ಆದಷ್ಟು ಭಕ್ತಿಯಿಂದ ನೀವು ರಾಯರಿಗೆ ಮಾಡ್ತಾ ಬನ್ನಿ. ನಿಮ್ಮ ಸಾಲ ಸಮಸ್ಯೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಮನೆಗೆ ಅನಿರೀಕ್ಷಿತ ಹಣಗಳು ಬರುತ್ತೆ. ಯಾವುದೋ ಒಂದು ವಿಷಯದಲ್ಲಿ ನಿಮ್ಮ ಮನೆಗೆ ಹಣ ಬರೋದಕ್ಕೆ ಶುರುವಾಗುತ್ತೆ. ಆದರೆ ಭಕ್ತಿ ಮತ್ತು ಶ್ರದ್ಧೆಯಿಂದ ನೀವು ರಾಯರಿಗೆ ಪೂಜೆ ಮಾಡ್ತಾ ಬರಬೇಕು. ಇನ್ನು ಹೇಗಪ್ಪ ಈ ಒಂದು ಪೂಜೆನ ಮಾಡೋದು ಅಂತ ಅಂದರೆ, ಪ್ರತಿ ಗುರುವಾರ ಬೆಳಗ್ಗೆ ಮಡಿಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆ ಗುಡಿಸಿ ಒರೆಸಿ ಶುಚಿಗೊಳಿಸ್ಬೇಕು. ಅದಾದ ನಂತರ ಸ್ನಾನ ಮಾಡಿಬಿಟ್ಟು ದೇವ್ರ ಮನೆನ ಸ್ವಚ್ಛಗೊಳಿಸ್ಬೇಕು. ದೇವ್ರ ಮನೆ ಪೂಜಾ ಸಾಮಗ್ರಿಗಳು ನೀವು ಪಿತಾಂಬರಿ ಅಥವಾ ಹುಳಿಯಿಂದ ಸ್ವಚ್ಛಗೊಳಿಸ್ಬೇಕು. ಗುರುವಾರ ದಿನ ಬೆಳಗ್ಗೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಬುಧವಾರದ ದಿನ ಹಿಂದಿನ ದಿನ ಸಂಜೆನೆ ತಲೆ ಸ್ನಾನ ಮಾಡಿಬಿಟ್ಟು ನೀವು ದೇವ್ರ ಮನೆ ವಸ್ತುಗಳನ್ನ ಶುಚಿ ಮಾಡಿ ಇಡ್ಬೋದು. ಆದರೆ ಆ ದಿನ ನೀವು ನಾನ್ ವೆಜ್ ತಿಂದಿರಬಾರ್ದು. ಇನ್ನು ಪರವಾಗಿಲ್ಲ ಅನ್ನೋರು ಗುರುವಾರ ದಿನ ಬೆಳಗ್ಗೆನೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವಿಂದ ಹೇಳ್ಬೇಕು. ಎದ್ದು ದೇವ್ರ ಮನೆ ವಸ್ತುಗಳನ್ನ ಸ್ವಚ್ಛಗೊಳಿಸಿ, ದೇವ್ರ ಮನೆ ವಸ್ತುಗಳನ್ನ ಶುಚಿಗೊಳಿಸಾದ್ಮೇಲೆ ಹೊಸ್ಲು ಬಾಗಿಲು ತೊಳೆದು ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಹಚ್ಚಿ ಹೂವನ್ನ ಇಡಬೇಕು. ಅದಾದ ನಂತರ ದೇವ್ರ ಮನೆಯಲ್ಲೂ ಒಂದು ರಂಗೋಲಿನ ಹಾಕಿ ರಾಯರ ಫೋಟೋ ಅಥವಾ ವಿಗ್ರಹನ ಎಲ್ಲಿಡ್ತೀರ ಅಲ್ಲೂ ಕೂಡ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ಮಣೆನ ಇಡಬೇಕು. ಮಣೆ ಮೇಲೆ ಒಂದು ತಟ್ಟೆನ ಇಟ್ಬಿಟ್ಟು ಅದರಲ್ಲಿ ನೀವು ರಾಯರ ಮೂರ್ತಿನ ಇಡಬೇಕು. ಇನ್ನು ರಾಯರ ಮೂರ್ತಿ ಅಕ್ಕಪಕ್ಕ 2 ದೀಪವನ್ನು ಹಚ್ಚಬೇಕು. ನಿಮ್ಮ ಹತ್ರ ಮಣ್ಣಿನ ದೀಪ ಇದ್ರೆ ಅದನ್ನು ಕೂಡ ಇಡ್ಬೋದು. ಇಲ್ಲ ಅಂತಂದರೆ ಯಾವ ದೀಪ ಇರುತ್ತೋ 2 ದೀಪನ ರಾಯರ ಬಲಭಾಗಕ್ಕೊಂದು ಎಡಭಾಗಕ್ಕೊಂದು ಇಡಬೇಕು. ಇನ್ನು ರಾಯರ ಬಲಭಾಗಕ್ಕೆ ಇನ್ನೊಂದು ತಟ್ಟೆಯಲ್ಲಿ ನಿಮ್ಗೆ ಎಷ್ಟು ಕಾಯಿನ್ಗಳಾಗತ್ತೆ ಅಷ್ಟು ಕಾಯಿನ್ನ ಇಡಬೇಕು. ಅಟ್ಲೀಸ್ಟ್ ನೀವು 1 ಕೈ ಮುಷ್ಟಿ ಆದರೂ ನೀವು ತಟ್ಟೆಯಲ್ಲಿ ಇಡಬೇಕು. ಯಾವುದೇ ಕಾಯಿನ್ ಆಗಲಿ, 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಎಷ್ಟೇ ರೂಪಾಯಿದಾಗಲಿ 1 ಮುಷ್ಟಿನಾದರೂ ಆ ತಟ್ಟೆಯಲ್ಲಿ ನೀವು ಇಡಬೇಕು. ಇನ್ನು ಎಲ್ಲ ದೇವರಿಗೂ ಅರಿಶಿಣ ಕುಂಕುಮ ಹಚ್ಚಿ, ನಿಮ್ಮ ಮನೇಲಿ ದೇವ್ರ ಮನೇಲಿ ಫೋಟೋ ಇರುತ್ತಲ್ಲ ಬೇರೆ ದೇವ್ರದ್ದು ಅವರಿಗೆಲ್ಲ ಅರಿಶಿಣ ಕುಂಕುಮ ಹಚ್ಚಿ ಹೂವನ್ನ ಮುಡಿಸ್ಬೇಕು. ರಾಯರಿಗೆ ಗಂಧ ಮತ್ತು ವಿಭೂತಿನ ಹಚ್ಬಿಟ್ಟು ತುಳಸಿ ಎಲೆ ಹಾಗೂ ತುಳಸಿ ಮಾಲೆನ ಮುಡಿಸ್ಬೋದು. ರಾಯರ ಶ್ರೇಷ್ಠವಾದದ್ದೇ ತುಳಸಿ ಎಲೆ. ಹಾಗೆ ನಿಮ್ಮ ಹತ್ರ ಯಾವ್ದ್ಯಾವ್ದು ಹೂವು ಇದೆ ಅದನ್ನು ಕೂಡ ನೀವು ರಾಯರಿಗೆ ಅಲಂಕರಿಸ್ಬೋದು. ಅದಾದ ನಂತರ ನೀವು ರಾಯರಿಗೆ 2 ತುಪ್ಪದ ದೀಪನ ಹಚ್ಚಬೇಕಾಗತ್ತೆ. ತುಪ್ಪದ ದೀಪ ಆದರೂ ಹಚ್ಬೋದು, ಕೊಬ್ಬರಿ ಎಣ್ಣೆ ದೀಪ ಆದರೂ ಹಚ್ಬೋದು. ರಾಯರಿಗೆ 2 ಕೂಡ ಪ್ರಿಯವಾದದ್ದೇ. ಅದಾದ ನಂತರ ನೀವು ಮೊದಲು ವಿಘ್ನ ವಿನಾಶಕನಿಗೆ ನೀವು ಗಂಧದ ಕಡ್ಡಿ ಬೆಳಗಿ ನಂತರ ರಾಯರಿಗೆ ಗಂಧದ ಕಡ್ಡಿನ ಬೆಳಗಬೇಕಾಗತ್ತೆ. ಅದಾದ ನಂತರ ಕೈಯಲ್ಲಿ ಸ್ವಲ್ಪ ಮಂತ್ರಾಕ್ಷತೆನ ಹಿಡಿದು, ನಿಮ್ಮ ಹತ್ರ ಮಂತ್ರಾಕ್ಷತೆ ಮಂತ್ರಾಲಯದಿಂದ ತಂದಿದ್ರೆ ಅದನ್ನು ನೀವು ಇಟ್ಕೋಬೋದು. ಇಲ್ಲ ಅಂತಂದರೆ ಮನೆಯಲ್ಲೇ ನೀವು ಅಕ್ಕಿಗೆ ಅರಿಶಿಣ ಮತ್ತು ಕುಂಕುಮನ ಹಾಕಿ ಮಂತ್ರಾಕ್ಷತೆನ ತಯಾರು ಮಾಡಿ ಅದನ್ನು ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ನೀವು ರಾಯರಿಗೆ ಬೇಡ್ಕೋಬೇಕಾಗತ್ತೆ. ರಾಯರೇ, ನಂಗೆ ಇಷ್ಟರ ದುಡ್ಡಿನ ಕಷ್ಟ ಅನುಭವಿಸ್ತಾ ಇದ್ದೀನಿ, ನನಗೆ ಮನೇಲಿ ದುಡ್ಡೇ ನಿಲ್ತಾ ಇಲ್ಲ, ನಾನು ಎಷ್ಟೇ ದುಡಿದ್ರೂ ಕೂಡ ನನಗೆ ಸಾಲ ತೀರಿಸೋದ್ರಲ್ಲೇ ಆಗ್ತಾ ಇದೆ. ಅದಲ್ಲದೆ ಕೂಡ ನಾನು ಸಾಲ ಮಾಡ್ಕೊತಾ ಇದ್ದೀನಿ, ಮನೇಲಿ ದುಡ್ಡು ಅನ್ನೋದೇ ನಿಲ್ತಾ ಇಲ್ಲ. ರಾಯರೇ, ನೀವೇ ಇದಕ್ಕೆಲ್ಲ ನೀವು ಪರಿಹಾರ ಕೊಡಬೇಕು, ನಮ್ಮ ಮನೆಗೆ ಸಾಲ ನಿವಾರಣೆ ಆಗೋ ಥರ ಮಾಡಬೇಕು ರಾಯರೇ ಅಂತ ಭಕ್ತಿಯಿಂದ ಕೇಳ್ಕೊಳ್ಳಿ.
ಹಾಗೆ ಕೆಲವ್ರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿರ್ತಾರೆ, ಅವ್ರು ಕೊಡ್ತಾನೆ ಇರಲ್ಲ, ಫೋನ್ಗೂ ಸಿಗ್ತಾ ಇರಲ್ಲ. ನೀವು ಅದನ್ನು ಕೂಡ ರಾಯರ ಹತ್ರ ಬೇಡ್ಕೋಬೋದು. ರಾಯರೇ, ನನಗಿಂತವ್ರು ನನ್ನಿಂದ ದುಡ್ಡು ಇಸ್ಕೊಂಡಿದ್ದಾರೆ, ಅವ್ರು ನನಗೆ ವಾಪಸ್ ತಂದು ಕೊಡ್ತಾ ಇಲ್ಲ, ನೀವೇ ರಾಯರೇ ನನಗೆ ಅದನ್ನು ಬರೋ ಥರ ಮಾಡಬೇಕು ಅಂತೇಳಿ ಭಕ್ತಿಯಿಂದ ಬೇಡ್ಕೊಂಡು ನೀವು ಆ ಒಂದು ತಟ್ಟೆಲಿ ಏನು ಕಾಯಿನ್ಸ್ ಹಾಕಿದ್ರಿ ಅದೇ ತಟ್ಟೆಗೆ ನೀವು ಮಂತ್ರಾಕ್ಷತೆನ ಹಾಕಬೇಕಾಗತ್ತೆ. ಹಾಕಾದ್ಮೇಲೆ ನೀವು ರಾಯರಿಗೆ ತುಪ್ಪದ ಬತ್ತಿಯಿಂದ ಆರತಿನ ಎತ್ತಬೇಕಾಗತ್ತೆ. ನೀವು ಮನೆಯಲ್ಲೇ ಕೂಡ ತುಪ್ಪದ ಬತ್ತಿನ ತಯಾರಿಸ್ಕೋಬೋದು. ಆಗಿಲ್ಲ ಅಂತಂದರೆ ನಾನು ಲಿಂಕಲ್ಲಿ ಹಾಕಿರ್ತೀನಿ ನೋಡಿ, 100 ಪೀಸೋ 200 ಪೀಸ್ ಏನೋ ಬರುತ್ತೆ, ತುಂಬ ಚೆನ್ನಾಗಿದೆ. ನಾನು ಅದರಲ್ಲೇ ಆರತಿನ ಮಾಡೋದು. ಅದನ್ನು ಬಳಸ್ಕೊಂಡು ನೀವು ರಾಯರಿಗೆ ಆರತಿನ ಮಾಡಬೇಕಾಗತ್ತೆ. ಆರತಿನ ಮಾಡುವಾಗ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಜಪಿಸ್ತಾನೆ ನೀವು ರಾಯರಿಗೆ ಆರತಿನ ಮಾಡಬೇಕಾಗತ್ತೆ. ಆರತಿನ ಮಾಡಾದ್ಮೇಲೆ ನೀವು ರಾಯರ ಮಂತ್ರವನ್ನು 21 ಬಾರಿ ಜಪಿಸ್ಬೇಕಾಗತ್ತೆ. ಯಾವುದಪ್ಪ ರಾಯರ ಮಂತ್ರ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಮಂತ್ರವನ್ನು ಜಪಿಸಿ ರಾಯರಿಗೆ ತೆಂಗಿನಕಾಯಿನ ಒಡೆದು ಆ ಕಡೆ ಒಂದು ಈ ಕಡೆನ ಬಿಟ್ಬಿಟ್ಟು ರಾಯರಿಗೆ ನಿಮ್ಗೆ ಏನು ಕಷ್ಟ ಆಗ್ತಾಯಿದೆ ಅದನ್ನು ರಾಯರ ಬಳಿ ಹೇಳ್ಕೊಳ್ಳಿ. ರಾಯರೇ, ನಂಗೆ ಇಷ್ಟು ದುಡ್ಡನ್ನ ಸಾಲ ಇದೆ, ದಯವಿಟ್ಟು ಇದನ್ನ ಸಾಲ ತೀರ್ಸೋಕ್ಕೆ ಯಾವ್ದಾದ್ರು ಮಾರ್ಗ ಕೊಡು ರಾಯರೇ ಅಂತೇಳಿ ಭಕ್ತಿಯಿಂದ ಬೇಡ್ಕೊಳ್ಳಿ. ರಾಯರು ನಿಮ್ಗೆ ಆ ಸಾಲನ ತೀರ್ಸೋ ಯಾವುದೋ ಒಂದು ಮಾರ್ಗ ತೋರಿಸ್ತಾರೆ. ಇಲ್ಲ ಅನಿರೀಕ್ಷಿತವಾಗಿ ನಿಮ್ಮ ಮನೆಗೆ ಹಣ ಬರೋ ಥರ ರಾಯರು ಮಾಡ್ತಾರೆ. ಓಕೆನಾ? ಇದೇ ರೀತಿ ನೀವು ಪ್ರತಿದಿನ ಗುರುವಾರ ನೀವು ಪೂಜೆ ಮಾಡ್ತಾ ಬರಬೇಕು. ಪ್ರತಿ ಗುರುವಾರ ನೀವು ಇದೇ ರೀತಿ ಪೂಜೆ ಮಾಡ್ತಾ ಬರಬೇಕು. ಪ್ರತಿ ಗುರುವಾರ ನೀವು ಒಂದೊಂದು ಮುಷ್ಟಿ ಕಾಣಿಕೆನ ಆ ತಟ್ಟೆ ಏನಿಟ್ಟಿರ್ತೀರ ಅದಕ್ಕೆ ಹಾಕ್ತಾ ಬರಬೇಕು. ಪೂಜೆನೇ ಸೇಮ್ ಮಾಡೋದು, ಆದರೆ ಪ್ರತಿ ಗುರುವಾರ ಒಂದೊಂದು ಮುಷ್ಟಿ ಕಾಯಿನ ನೀವು ಆ ತಟ್ಟೆ ಹಾಕಬೇಕು. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಫಸ್ಟ್ ಗುರುವಾರ ಎಷ್ಟು ಕಾಯಿನ್ ಹಾಕಿರ್ತಾರೋ ಅದೇ ಥರ ನೆಕ್ಸ್ಟ್ ಗುರುವಾರನೂ ಹಾಕ್ತಾ ಬನ್ನಿ. ಈ ರೀತಿ 3 ಗುರುವಾರ ಅಥವಾ 5 ಗುರುವಾರ ಪೂಜೆ ಮಾಡ್ತಾ ಬನ್ನಿ. ಹೆಂಗಸರು ಮಾಡೋರು ಮಧ್ಯದಲ್ಲಿ ಪೀರಿಯಡ್ಸ್ ಆದರೆ ಆ ವಾರ ಮಾಡಬೇಡಿ, ಮುಂದಿನ ವಾರದಿಂದ ಮಾಡ್ತಾ ಬನ್ನಿ. ಇದೇ ರೀತಿ ನೀವು 5 ವಾರ ಪೂಜೆನ ಮಾಡಬೇಕು. 5 ವಾರ ಮಾಡಾದ್ಮೇಲೆ ಆ ದುಡ್ಡು ಏನಿರುತ್ತೆ ಅದನ್ನು ನೀವು ಮಂತ್ರಾಲಯದ ಕಾಣಿಕೆ ಹುಂಡಿಗಾದರೂ ಹಾಕ್ಬೋದು. ಇಲ್ಲ ಅಂತ ಅಂದರೆ ನೀವು ನಿಮ್ಮ ಮನೆ ಹತ್ರ ರಾಯರ ಮಠ ಅಥವಾ ರಾಯರ ದೇವಸ್ಥಾನ ಏನಿರುತ್ತೆ ಅಲ್ಲಿ ಕೂಡ ನೀವು ಆ ಕಾಣಿಕೆನ ಹಾಕಿ ಬರ್ಬೋದು. ಇಲ್ಲ ಅಂತ ಅಂದರೆ ನೀವು ಆ ಒಂದು ಹಣವನ್ನು ಯಾರು ನಿರ್ಗತಿಕರು ಏನಿರ್ತಾರೆ ಅವರಿಗೂ ಕೂಡ ನೀವು ದಾನ ಮಾಡ್ಬೋದು. ನೀವು ರಾಯರ ಮಠಕ್ಕೆ ಹಾಕಿದ್ಕಿಂತಲೇ ಜಾಸ್ತಿ ಪುಣ್ಯ ಏನು ನೀವು ಆ ಹಣನ ಯಾರಿಗಾರು ದಾನ ಮಾಡಿದಾಗ ಸಿಗುತ್ತದೆ ನಿಮ್ಗೆ. ಹಾಗಾಗಿ ಆದಷ್ಟು ಆ ಹಣನ ನಿರ್ಗತಿಕರಿಗೆ ದಾನ ಮಾಡೋದು ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ಗುರುವಾರ ದಿನ ಮದ್ಯಪಾನ, ಧೂಮಪಾನ, ಗುಟ್ಕ ಹಾಗೂ ಮಾಂಸಾಹಾರ ಸೇವಿಸಬೇಡಿ. ಬೇರೆಯವ್ರ ಮನೇಲಿ ಊಟ ಮಾಡಬೇಡಿ. ಬೇರೆಯವ್ರ ಎಂಡ್ಲನ್ನ ಸೇವಿಸಬೇಡಿ. ಆದಷ್ಟು ಬ್ರಹ್ಮಚಾರ್ಯನ ಗುರುವಾರ ದಿನ ಪಾಲಿಸಿ ಹಾಗೂ ಆದಷ್ಟು ಮಡಿಯಿಂದ ಇರಿ. ಯಾರಿಗೂ ಕೆಟ್ಟದ್ದು ಮಾತಾಡೋದಾಗಲಿ ಕೆಟ್ಟದ್ದು ಬೈಯೋದಾಗಲಿ ಯಾರಿಗೂ ಕೂಡ ಮಾಡಬೇಡಿ. ಇನ್ನು ಯಾಕಾಗಿ ನೀವು ಸಂಕಲ್ಪನ ಮಾಡ್ತಾ ಇದ್ದೀರಾ ಅಂಥೇಳಿ ಯಾರ ಹತ್ರನೂ ಹೇಳ್ಕೊಬಾರ್ದು. ನಿಮ್ಮ ಮನೆಯವ್ರ ಹತ್ರನೂ ನೀವು ಹೇಳ್ಕೊಬಾರ್ದು, ನಾನು ಇದೇ ಕಾರಣಕ್ಕೆ ಸಂಕಲ್ಪ ಮಾಡ್ತಾ ಇದ್ದೀನಿ ಅಂಥೇಳಿ. ಅದನ್ನು ನೆರವೇರಿದ ಮೇಲೆ ನೀವು ನಿಮ್ಮ ಮನೆಯವ್ರ ಹತ್ರ ಶೇರ್ ಮಾಡ್ಕೋಬೋದು. ನಾನು ಕೂಡ ಈ ಮುಂಚೆ ಈ ಒಂದು ಸಂಕಲ್ಪನ ಮಾಡಿದ್ದೀನಿ. ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಹತ್ರ 5 ವರ್ಷದ ಹಿಂದೆ ಒಬ್ಬರು ದುಡ್ಡು ಇಸ್ಕೊಂಡಿದ್ರು. ನನಗೆ ಆ ದುಡ್ಡು ಬರುತ್ತೆ ಅನ್ನೋ ಯಾವ ನಂಬಿಕೆನೂ ಇರಲಿಲ್ಲ. ಯಾಕಂದರೆ ಅವರು ಮೊಬೈಲ್ ನಂಬರೆಲ್ಲ ಚೇಂಜ್ ಮಾಡ್ಕೊಬಿಟ್ಟಿದ್ರು. ಅವ್ರ ಮನೆ ಅಡ್ರೆಸ್ ಕೂಡ ನನಗೆ ಗೊತ್ತಿರಲಿಲ್ಲ. ನೀವು ನಂಬ್ತಿರೋ ಇಲ್ವೋ, ನಾನು ರಾಯರಿಗೆ ಈ ಸಂಕಲ್ಪ ಶುರು ಮಾಡಿದ 3ನೇ ವಾರಕ್ಕೆ ಅವರು ನಮ್ಮ ಮನೆ ಹುಡ್ಕೊಬಂದು, ಸಾರಿ ತಪ್ಪಾಯಿತು, ನಾನೇನೋ ಕಾರಣಕ್ಕೆ ತಗೋಬಿಟ್ಟೆ, ಆಮೇಲೆ ನನಗೆ ತುಂಬ ಕಷ್ಟ ಆಯಿತು, ನಾನು ಅದಕ್ಕೆ ಊರಿಗೆ ಹೋಗಿಬಿಟ್ಟೆ ಅಂತೇಳಿ ಮನೇನ ಹುಡ್ಕೊಬಂದು ಆ ದುಡ್ಡನ್ನು ಕೊಟ್ಟು ಹೋದರು. ಎಷ್ಟು ಖುಷಿ ಆಯಿತು ಅಂತೇಳಿ. ಅದಕ್ಕೋಸ್ಕರ ಈ ಒಂದು ಪೂಜೆನ ನೀವು ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗತ್ತೆ. ಆದರೆ ಭಕ್ತಿಯಿಂದ ರಾಯರನ್ನ ನಂಬಿಟ್ಟು ಪೂಜೆ ಮಾಡಿ. ರಾಯರನ್ನ ನಂಬಿದವ್ರಿಗೆ ಮಾತ್ರ ಗೊತ್ತು ಅವರ ಪವಾಡ ಎಂಥದ್ದು, ಅವರ ಶಕ್ತಿ ಎಂಥದ್ದು ಅಂತ ಹೇಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಈ ಒಂದು ವ್ರತನ ಮಾಡಲಿ, ಅವರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಸ್ನೇಹಿತರೆ.